ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸಮೀಕ್ಷೆಗಳು ಉಲ್ಟಾ ಆಗಿದೆ. ಸಾಕಷ್ಟು ಜನ ದಿಗ್ಗಜ ರಾಜಕಾರಣಿಗಳಿಗೆ ಸೋಲಾಗಿದೆ. ಈ ಬಾರಿ ಗೆದ್ದೇ ಗೆಲ್ತೀವಿ ಅಂದುಕೊಂಡವರೆಲ್ಲ ಸೋಲನ್ನ ಕಂಡಿದ್ದಾರೆ. ನರೇಂದ್ರ ಮೋದಿ ಅವರ ಗೆಲುವಿನ ಅಂತರದಲ್ಲೂ ಸಾಕಷ್ಟು ಇಳಿಕೆ ಆಗಿದೆ. ಇದೆಲ್ಲದರ ನಡುವೆ ಈ ಬಾರಿಯ ಚುನಾವಣೆಯಲ್ಲಿ ಕೆಲವು ಯುವ ರಾಜಕಾರಣಿಗಳು ಭರ್ಜರಿ ಗೆಲುವನ್ನ ಕಂಡಿದ್ದಾರೆ. ಭವಿಷ್ಯದ ನಾಯಕರು ಅಂತ ಗುರುತಿಸಿಕೊಳ್ತಾ ಇದ್ದಾರೆ. ಇಂತಹ ರಾಜಕಾರಣಿಗಳಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಒಬ್ರು. ಈಗ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ. ಇವರನ್ನ ರಾಜಕೀಯದ ಸೂಪರ್ ಸ್ಟಾರ್ ಅಂತ ಕರಿತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೋದಿಯ ಹನುಮಾನ್, ಮೋದಿ ನನ್ನ ಪ್ರಧಾನಿ ಅಂತ ಚಿರಾಗ್ ಪಾಸ್ವಾನ್ ಸಾಕಷ್ಟು ಬಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಇಂತಹ ಯುವಕ ತನ್ನ ಜೀವನದಲ್ಲಿ ಕಂಡಂತಹ ಕಷ್ಟಗಳು, ಸವಾಲುಗಳು ಒಂದೆರಡಲ್ಲ. ತನ್ನ ತಂದೆ ಇರುವವರೆಗೂ ರಾಜಕುಮಾರನ ರೀತಿ ಇದ್ದ ಚಿರಾಗ್ ನಂತರ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಯಿತು. ಇವರ ತಂದೆ ಕಟ್ಟಿ ಬೆಳೆಸಿದ್ದ ಪಕ್ಷದಿಂದಲೇ ಚಿರಾಗ್ ಪಾಸ್ವಾನ್ ಅವರನ್ನ ದೂರ ತಳ್ಳಿದ್ರು. ಸ್ವಂತವಾಗಿ ರಾಜಕೀಯ ಮಾಡ್ತೀನಿ ಅಂದ್ರು. ಹಲವಾರು ರೀತಿಯಲ್ಲಿ ತೊಂದರೆಗಳನ್ನ ಕೊಟ್ರು. ಚುನಾವಣೆಯಲ್ಲಿ ತನ್ನ ನೆಚ್ಚಿನ ನಾಯಕ ಅಂದ್ರೆ ಮೋದಿಯವರ ಪೋಸ್ಟರ್ಗಳನ್ನ ಬಳಸಿಕೊಳ್ಳೋಕ್ಕೂ ಅವಕಾಶ ಸಿಗ್ಲಿಲ್ಲ. ಹೀಗೆ ಚಿರಾಗ್ ಪಾಸ್ವಾನ್ ಯುವ ರಾಜಕಾರಣಿ ಸಾಲು ಸಾಲು ಸವಾಲುಗಳನ್ನ ಎದುರಿಸಿ ಈಗ ಕೇವಲ ಬಿಹಾರದಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಸ್ಟಾರ್ ಆಗಿ ಮಿಂಚುತ್ತಾ ಇದ್ದಾರೆ. ಭವಿಷ್ಯದ ದಲಿತ ನಾಯಕ ಅಂತ ರಾಜಕೀಯದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ್ದಾರೆ. ಅಷ್ಟಕ್ಕೂ ಯಾರು ಈ ಚಿರಾಗ್ ಪಾಸ್ವಾನ್? ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಕನಸನ್ನ ಕಂಡಿದ್ದ ಯುವಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅನುಭವಿಸಿದ ಕಷ್ಟಗಳೇನು? ಇವರ ತಂದೆ ಕಟ್ಟಿ ಬೆಳೆಸಿದ ಪಕ್ಷ ಇಬ್ಬಾಗವಾಗಿದ್ದು ಹೇಗೆ? ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ದಲಿತ ಐಕಾನ್ ಆಗಿ ಬೆಳೀತಾ ಇರೋದು ಹೇಗೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಚಿರಾಗ್ ಪಾಸ್ವಾನ್ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನ ಮಾಡಬೇಕು, ದೊಡ್ಡ ಸ್ಟಾರ್ ಆಗಬೇಕು ಅಂತ ಕನಸನ್ನ ಕಂಡಿರ್ತಾರೆ. ಇದೇ ಕನಸಿನಿಂದ ಬಾಲಿವುಡ್ಗೂ ಎಂಟ್ರಿಯನ್ನ ಕೊಡ್ತಾರೆ. ಆದರೆ ಚಿರಾಗ್ ನಟಿಸಿದ್ದ ಸಿನಿಮಾ ಹೇಳಿಕೊಳ್ಳುವ ಮಟ್ಟಕ್ಕೆ ಸಕ್ಸಸ್ ಅನ್ನ ಕಾಣೋದಿಲ್ಲ. ಹೀಗಾಗಿ ಸಿನಿಮಾ ಕನಸನ್ನ ಬಿಟ್ಟು ತಂದೆಯ ಮಾತಿನಂತೆ ರಾಜಕೀಯಕ್ಕೆ ಬರ್ತಾರೆ. ಚಿರಾಗ್ ಪಾಸ್ವಾನ್ ತಂದೆ ಯಾರು ಅನ್ನೋದು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇರುತ್ತೆ. ಇವರ ತಂದೆಯ ಹೆಸರು ರಾಮ್ ವಿಲಾಸ್ ಪಾಸ್ವಾನ್. ದೇಶದ ರಾಜಕೀಯದಲ್ಲಿ ದಲಿತ ನಾಯಕ ಎಂದೇ ಗುರುತಿಸಿಕೊಂಡಿದ್ರು ಈ ರಾಮ್ ವಿಲಾಸ್ ಪಾಸ್ವಾನ್. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ 6ಕ್ಕೂ ಹೆಚ್ಚು ಪ್ರಧಾನಿಗಳ ಸಚಿವ ಸಂಪುಟದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ರಾಮ್ ವಿಲಾಸ್ ಪಾಸ್ವಾನ್ ದೇಶದ ರಾಜಕೀಯದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ರು. ಮುಂದೆ ತಮ್ಮ ಮಗ ಚಿರಾಗ್ ಪಾಸ್ವಾನ್ ಅವರನ್ನ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಚಿರಾಗ್ ಪಾಸ್ವಾನ್ ಮಗುವಾಗಿದ್ದಂತಹ ಟೈಮ್ನಲ್ಲಿ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ರಾಮ್ ವಿಲಾಸ್ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಅದು ಇಂದಿರಾ ಗಾಂಧಿಯವರ ಹತ್ಯೆ ನಡೆದಂತಹ ಸಂದರ್ಭ. ಇಡೀ ದೇಶವೇ ಹೊತ್ತಿ ಉರಿತಾ ಇತ್ತು. ದೇಶದ ಮೂಲೆ ಮೂಲೆಯಲ್ಲೂ ದಂಗೆಗಳು ನಡೀತಾ ಇತ್ತು. ಈ ಟೈಮ್ನಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮನೆಗೂ ಬೆಂಕಿ ಹಚ್ಚಲಾಗುತ್ತೆ. ಆಗಿನ್ನು ಚಿರಾಗ್ ಪಾಸ್ವಾನ್ಗೆ ಕೇವಲ 2 ವರ್ಷ ವಯಸ್ಸು. ಬೆಂಕಿ ಬಿದ್ದಿದ್ದ ಮನೆಯಿಂದ ಮಗುವನ್ನ ಎತ್ಕೊಂಡು ಹೊರಗಡೆ ಓಡಿ ಬಂದ ರಾಮ್ ವಿಲಾಸ್ ಪಾಸ್ವಾನ್ ಚೌಧರಿ ಚರಣ್ ಸಿಂಗ್ ಅವರ ಮನೆಯಲ್ಲಿ ಆಶ್ರಯವನ್ನ ಪಡಿತಾರೆ. ಬಳಿಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಸೋಲನ್ನ ಕಾಣ್ತಾರೆ. ಈ ಸೋಲು ರಾಮ್ ವಿಲಾಸ್ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ದೊಡ್ಡ ಹೊಡೆತವನ್ನೇ ಕೊಡುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇವರ ಬಳಿ ಸ್ವಂತ ಮನೆಯೂ ಇಲ್ಲದ ಪರಿಸ್ಥಿತಿ ಬಂದುಬಿಡುತ್ತೆ. ಚುನಾವಣೆಗೂ ಮುನ್ನ ಡೆಲ್ಲಿಯ ಸ್ಕೂಲ್ನಲ್ಲಿ ಚಿರಾಗ್ ಅವರನ್ನ ಅಡ್ಮಿಷನ್ ಮಾಡಿರ್ತಾರೆ. ಆದರೆ ಚುನಾವಣೆಯಲ್ಲಿ ಸೋತ ಬಳಿಕ ಮಗನ ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕೂ ಕೂಡ ರಾಮ್ ವಿಲಾಸ್ ಅವರ ಬಳಿ ಹಣ ಇರೋದಿಲ್ಲ. ಒಂದು ಕಡೆ ಮನೆಯನ್ನ ಕಳೆದುಕೊಂಡಿದ್ದಾರೆ, ಮತ್ತೊಂದು ಕಡೆ ಚುನಾವಣೆಯಲ್ಲೂ ಸೋತಿದ್ದಾರೆ. ಮಾಡೋದಕ್ಕೆ ಬೇರೆ ಯಾವುದೇ ಕೆಲಸವಿಲ್ಲ. ಸಂಸದರ ನಿಧಿಯಿಂದ 6,000 ಪಿಂಚಣಿ ಬರ್ತಾ ಇರುತ್ತೆ. ಇದೇ ಪಿಂಚಣಿಯಿಂದ ಹೇಗೋ ಜೀವನವನ್ನ ಸಾಗಿಸ್ತಾರೆ. ನಂತರ ಮುಂದಿನ ಚುನಾವಣೆಯಲ್ಲಿ ಗೆದ್ದ ಬಳಿಕ ಇವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರ ಹಾಗೂ ದೇಶದ ರಾಜಕೀಯದಲ್ಲಿ ಹಿಡಿತವನ್ನ ಸಾಧಿಸ್ತಾರೆ. ಮುಂದೆ ದೇಶದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ರಾಮ್ ವಿಲಾಸ್ ಅವರಿಗೆ ಒಂದು ಸಚಿವ ಸ್ಥಾನ ಫಿಕ್ಸ್ ಆಗಿರ್ತಾ ಇತ್ತು. ಹೀಗಿರುವಾಗ 2000ನೇ ಇಸ್ವಿಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ತಮ್ಮದೇ ಆದ ಹೊಸ ಪಕ್ಷವನ್ನ ಕಟ್ತಾರೆ. ಆ ಪಕ್ಷದ ಹೆಸರು ಲೋಕ ಜನಶಕ್ತಿ ಪಾರ್ಟಿ. ಈ ಪಕ್ಷ ಕಟ್ಟಿದ ನಂತರ ತಮ್ಮ ಮಗನನ್ನ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಮಗ ಚಿರಾಗ್ಗೆ
ನಟನೆಯಲ್ಲಿ ಆಸಕ್ತಿ ಇರುತ್ತೆ. ಹೀಗಾಗಿ ರಾಜಕೀಯ ಬಿಟ್ಟು ಸಿನಿಮಾ ರಂಗದ ಕಡೆ ಮುಖ ಮಾಡ್ತಾರೆ. ಮಗನ ಆಸೆಗೆ ತಂದೆ ಬೇಡ ಅನ್ನೋದಿಲ್ಲ. 2011ರಲ್ಲಿ ಕಂಗನಾ ರಣಾವತ್ ಜೊತೆಗೆ ಬಾಲಿವುಡ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಆದರೆ ಚಿರಾಗ್ ಪಾಸ್ವಾನ್ಗೆ ಸಿನಿಮಾ ರಂಗದಲ್ಲಿ ಸಕ್ಸಸ್ ಸಿಗೋದಿಲ್ಲ. ಹೀಗಾಗಿ ತಂದೆಯ ಮಾತಿನಂತೆ ಮತ್ತೆ ರಾಜಕೀಯಕ್ಕೆ ವಾಪಸ್ ಬರ್ತಾರೆ. ಇಲ್ಲಿಂದ ರಾಮ್ ವಿಲಾಸ್ ಪಾಸ್ವಾನ್ ಮಗನಿಗೆ ರಾಜಕೀಯದ ಒಂದೊಂದೇ ಜವಾಬ್ದಾರಿಗಳನ್ನ ನೀಡ್ತಾ ಹೋಗ್ತಾರೆ. ಮುಂದೆ ಲೋಕ ಜನಶಕ್ತಿ ಸಂಘದ ಸಂಪೂರ್ಣ ಅಧಿಕಾರವನ್ನ ಮಗನಿಗೆ ನೀಡ್ತಾರೆ. ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪ್ರಮುಖ ನಿರ್ಧಾರಗಳನ್ನ ಚಿರಾಗ್ ಅವರೇ ತಗೊಳ್ತಾ ಇರ್ತಾರೆ. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದರೆ 2020ರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾಗ್ತಾರೆ. ಇದು ಚಿರಾಗ್ ಪಾಸ್ವಾನ್ ಜೀವನದಲ್ಲಿ ಅತಿ ದೊಡ್ಡ ತಿರುವಾಗುತ್ತೆ. ರಾಮ್ ವಿಲಾಸ್ ಅವರು ಇರೋವರೆಗೂ ಕಷ್ಟ ಅಂದ್ರೆ ಏನು ಅಂತ ಚಿರಾಗ್ ಪಾಸ್ವಾನ್ಗೆ ಗೊತ್ತಿರಲಿಲ್ಲ. ರಾಮ್ ವಿಲಾಸ್ ಅವರು ನಿಧನರಾದ ಬಳಿಕ ಚಿರಾಗ್ ಪಾಸ್ವಾನ್ ಚಿಕ್ಕಪ್ಪ ಪಶುಪತಿ ಕುಮಾರ್ ಪಕ್ಷದ ಅಧಿಕಾರ ನನಗೆ ಬೇಕು ಅಂತ ಹಠ ಹಿಡಿತಾರೆ. ಇವರಿಬ್ಬರ ಸಂಘರ್ಷ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ರಾಮ್ ವಿಲಾಸ್ ಕಟ್ಟಿ ಬೆಳೆಸಿದ್ದ ಪಕ್ಷದಿಂದಲೇ ಮಗನನ್ನ ಹೊರಹಾಕಲಾಗುತ್ತೆ. ಇಲ್ಲಿಗೆ ಲೋಕ ಜನಶಕ್ತಿ ಪಕ್ಷ 2 ಭಾಗವಾಗುತ್ತೆ. ಒಂದು ಚಿರಾಗ್ ಬಣ, ಮತ್ತೊಂದು ಪಶುಪತಿ ಬಣ. ಹೀಗೆ ಪಕ್ಷ ಇಬ್ಬಾಗವಾಗುತ್ತಿದ್ದಂತೆ ಮನೆಯಿಂದಲೂ ಚಿರಾಗ್ ಪಾಸ್ವಾನ್ ಅವರನ್ನ ಹೊರಹಾಕಲಾಗುತ್ತೆ. ಬಿಹಾರದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಚಿಹ್ನೆಯನ್ನ ಕಿತ್ತುಕೊಳ್ತಾರೆ. ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾದ ಬಳಿಕ ಚಿರಾಗ್ ಪಾಸ್ವಾನ್ಗೆ ಪ್ರತಿ ಹೆಜ್ಜೆಯಲ್ಲೂ ಸಾಲು ಸಾಲು ಕಷ್ಟಗಳು ಎದುರಾಗುತ್ತೆ. ರಾಮ್ ವಿಲಾಸ್ ಪಾಸ್ವಾನ್ ಕೊನೆಯ ಹಂತದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಜೊತೆಗೆ ಗುರುತಿಸಿಕೊಂಡಿದ್ರು. ಇವರು ಎನ್ಡಿಎ ಜೊತೆಗೆ ಕೈಜೋಡಿಸೋದಕ್ಕೆ ಮುಖ್ಯ ಕಾರಣನೇ ಈ ಚಿರಾಗ್ ಪಾಸ್ವಾನ್. ತಂದೆಯ ಮನವೊಲಿಸಿ ಎನ್ಡಿಎ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು. ಆದರೆ ರಾಮ್ ವಿಲಾಸ್ ಪಾಸ್ವಾನ್ ನಿಧನರಾದ ನಂತರ ಈ ಮೈತ್ರಿಯ ಸಂಬಂಧ ಮುರಿದು ಹೋಗುತ್ತೆ. ಸೀಟ್ ಹಂಚಿಕೆ ವಿಚಾರದಲ್ಲಿ ಚಿರಾಗ್ ಹಾಗೂ ಬಿಜೆಪಿ ನಡುವೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಹೀಗಾಗಿ ಚಿರಾಗ್ ಪಾಸ್ವಾನ್ನಿಂದ ದೂರ ಇರೋದಕ್ಕೆ ಬಿಜೆಪಿ ನಿರ್ಧಾರ ಮಾಡುತ್ತೆ. ಇದರಿಂದ ಚಿರಾಗ್ ಪಾಸ್ವಾನ್ ಚುನಾವಣೆಯಲ್ಲಿ ಮೋದಿಯ ಪೋಸ್ಟರ್ಗಳನ್ನ ಬಳಕೆ ಮಾಡುವಂತಿಲ್ಲ ಅಂತ ಬಿಜೆಪಿಯ ಕೆಲವು ನಾಯಕರು ವಾರ್ನಿಂಗ್ ಮಾಡಿರ್ತಾರೆ. ಈ ಟೈಮ್ನಲ್ಲಿ ಚಿರಾಗ್ ಪಾಸ್ವಾನ್ ಹೇಳಿದ ಒಂದು ಮಾತು ದೇಶದ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡುತ್ತೆ. ನನಗೆ ಮೋದಿಯ ಪೋಸ್ಟರ್ ಬೇಕಾಗಿಲ್ಲ. ಮೋದಿ ನನ್ನ ಹೃದಯದಲ್ಲಿದ್ದಾರೆ. ನಾನು ಮೋದಿಯ ಹನುಮಾನ್, ಮೋದಿ ನನ್ನ ಪ್ರಧಾನಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಚಿರಾಗ್ ಪಾಸ್ವಾನ್ ಕೊಟ್ಟಂತಹ ಈ ಹೇಳಿಕೆ ದೇಶದ ರಾಜಕೀಯದಲ್ಲೇ ಸಂಚಲನವನ್ನ ಎಬ್ಬಿಸುತ್ತೆ. ನಂತರ 4 ವರ್ಷಗಳ ಬಳಿಕ ಚಿರಾಗ್ ಪಾಸ್ವಾನ್ ಹಾಗೂ ಬಿಜೆಪಿಯ ಸಂಬಂಧ ಮತ್ತೆ ಹೊಂದಾಗುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡೇ ಚುನಾವಣೆಯನ್ನ ಎದುರಿಸಿದ್ರು ಚಿರಾಗ್ ಪಾಸ್ವಾನ್. ಈ ಬಾರಿಯ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರಿಗೆ ಕೇವಲ 5 ಸ್ಥಾನಗಳನ್ನ ಮಾತ್ರ ಬಿಟ್ಟುಕೊಡಲಾಗಿತ್ತು. ಈ 5 ಸ್ಥಾನಗಳಲ್ಲೂ ಚಿರಾಗ್ ಪಾಸ್ವಾನ್ ಅವರು ಗೆಲುವನ್ನ ಕಂಡಿದ್ದಾರೆ. ಇದರ ಮೂಲಕ ಚಿರಾಗ್ ಪಾಸ್ವಾನ್ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನೇ ಬರೆದು ಬಿಟ್ಟಿದ್ದಾರೆ. ದೇಶದ ಜನ ಹಾಗೆ ರಾಜಕೀಯ ಪಂಡಿತರು ಚಿರಾಗ್ ಪಾಸ್ವಾನ್ಗೆ ರಾಜಕೀಯದಲ್ಲಿ ದೊಡ್ಡ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಚಿರಾಗ್ ಪಾಸ್ವಾನ್ ಜೊತೆಗೆ ಮೊದಲ ಸಿನಿಮಾದಲ್ಲಿ ನಟಿಸಿದ್ದ ಕಂಗನಾ ರಣಾವತ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ರಾಜಕೀಯದಲ್ಲಿ ಹಾಗೆ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸಿ ನಿಂತ ಚಿರಾಗ್ ಪಾಸ್ವಾನ್ ಕೇವಲ ಬಿಹಾರದಲ್ಲಿ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಹೊಸ ಅಲೆಯನ್ನ ಎಬ್ಬಿಸಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.